ಸುಮಾರು ಕಡೆ ಹೋಗಿ ಸುಮಾರು ದುಡ್ಡು ಕಳ್ಕೊಂಡು ಬಂದಿದ್ದೀನಿ. ಇಲ್ಲಿ ಬಂದಿದ್ದು ನನಗೆ ಒಂದೂವರೆ ವರ್ಷದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯಿತು. ಏನು ನೀನು ಆಟ ಆಡ್ತಿದ್ಯಾ? ಹೋಗಿ ಅವ್ರ ಆರೋಗ್ಯ ಸಮಸ್ಯೆ ರೆಡಿ ಮಾಡಿ ಬರ್ಬೇಕು ನನಗೆ ಗೊತ್ತಾಗಲ್ವಾ? ಹೋಗಿ ಇದು ಮಾಡ್ಬಿಟ್ಟು ಬಾ. ಹೋಗಿ ಮನೆ ತಕ್ಕ ಹೋಗಿ ಬಂದು ಎಲ್ಲ ಮಾಡ್ಕೊಂಡು ತಿರ್ಗಾ ಮಾಟ ಮಾತ್ರ ತೋರಿಸ್ತಾ ಇದೆಯಾ ನೀನು? ಆಯ್ತು ಹೋಗು, ಎಲ್ಲ ರೆಡಿ ಮಾಡ್ತೀನಿ ಇವಾಗ. ಈಗ ಅವ್ರು ಹೋಗಿ ಹೊಟ್ಟೆ ಉಗ್ರ ಇದು ಎಲ್ಲ ಅಂತ ನೋಡು, ಆರೋಗ್ಯ ಸಮಸ್ಯೆ ರೆಡಿ ಮಾಡ್ಬೇಕು ಅವಳು. ನನ್ನದು ಸಮಸ್ಯೆ ಅಂದರೆ ನಂದು ಪ್ರಾಪರ್ಟಿ ಜಮೀನು ಪ್ರಾಬ್ಲಮ್ ಆಗಿತ್ತು. ಸುಮಾರು ನಂದು ಒಂದು 40 ಎಕರೆ ಇದೆ. ಅದನ್ನು ಸುಮಾರು ವರ್ಷದಿಂದ ನಮ್ಮ ಸಂಬಂಧದಲ್ಲೇ ಡಿವೈಡ್ ಮಾಡೋಕ್ಕೆ ಆಗ್ತಾಯಿದ್ದಿಲ್ಲ. ಸುಮಾರು ನಮ್ಮ ತಂದೆನೇ ಎಕ್ಸ್ಪರ್ಟ್ ಆದರು ಅದರಲ್ಲಿ, ಅವ್ರ ಕೈಲೂ ಆಗಲಿಲ್ಲ. ಕೊನೆಗೆ ನಮ್ಮ ಬ್ರದರ್ಗೂ ವಯಸ್ಸಾಯಿತು. ಈಗ ನಾನು ಫೈನಲ್ ಸ್ಟೇಜ್ ಇಲ್ಲಿಗೆ ಬಂದಾದಮೇಲೆ ಅದನ್ನು ಇವಾಗ ಪಾರ್ಟಿಷನ್ ಆಗಿದೆ. ಆ ರೀತಿ ಯಂತ್ರ ಮಂತ್ರ ತಂತ್ರ ಈ ಮೂರು ರೀತಿಲಾಗಲಿ, ಕಾಲು ನೋವಾಗಲಿ, ಕೈ ನೋವಾಗಲಿ, ಯಾವುದೇ ಒಂದು ಮಾಟ ಮಂತ್ರದ ಎಫೆಕ್ಟ್ ಇರಲ್ಲ. ಆ ರೀತಿ ಇರ್ತದೆ. ಹಾಗೆ ಶತ್ರುಗಳದ್ದು ಅಷ್ಟೇ. ಓಂ ಕೃಷ್ಣವರ್ಣೆ ಬೃಹತ್ ರೂಪಿ ಬೃಹತ್ ಕಂಠಿ ಮಹಾತ್ಮಯಿ ದೇವಿ ದೇವಿ ಮಹಾದೇವಿ ಮಮ ಶತ್ರುನ್ ವಿನಾಶಾಯ. महादेव शधाम है महाब्रह्मद्या देवा शिवे ब्रह्मद्यो देव देवद्या देवा शिवे ब्रह्मधावते ब्रह्मद्यो देवं प्रदशंकल्पददाशते ब्रह्मवद्या देवा. ಆಯ್ತು ಹೋಗು, ಕಟ್ ಹೊಡೆದು ಇದು ಮಾಡ್ತೀನಿ. ರೆಡಿ ಮಾಡ್ತೀಯವಾ? ರೆಡಿ ಮಾಡ್ತೀಯ ಅಂದ್ರೆ ಹೋಗಿ ಕಟ್ ಹೊಡಿತೀನಿ. ಸರಿ ಹೋಗ್ತದೆ, ನಂಗೆ ಆಶೀರ್ವಾದ ಮಾಡ್ಬಾ. ನಮಸ್ತೆ. ನಾವು ಈ ದೇವಸ್ಥಾನದ ಧರ್ಮದರ್ಶಿಗಳು. ಈ ದೇವಸ್ಥಾನ ಆಗಿದ್ದು ನಾವು 40 ವರ್ಷ ಆಗಿದೆ. ನಮ್ಮ ಅಣ್ಣಂಗೆ 6 ಸರಿ ಹಾವು ಕಚ್ಚಿ ದೇವಸ್ಥಾನ ಮಾಡಬೇಕು ಅಂತ ಬಂದಮೇಲೆ ನಾವು ದೇವಸ್ಥಾನ 6 ಸರಿ ಹಾವು ಕಚ್ಚಾದಮೇಲೆ ದೇವಸ್ಥಾನ ಮಾಡಿರೋದು. ಇಲ್ಲಿ ತಾರಿ ಮರದಲ್ಲೇ ಹಾವಿನ ರೂಪದಲ್ಲೇ ಇರೋದು. ತಾರಿ ಮರದ ಬುಡದಲ್ಲೂ ಹಾವಿನ ರೂಪದಲ್ಲೇ, ಶನೇಶ್ವರ ಹಾವಿನ ರೂಪದಲ್ಲೇ ಇಲ್ಲಿ ನೆಲೆಸಿರೋದು. ಒಂದು ಮಂಕ್ರಿ ಆಗುತ್ತೆ ಹಾವು, ಅಷ್ಟು ಶಕ್ತಿ ಇದೆ. ತಾನಾಗ್ತಾನೆ ಒಲ್ದು ಬಂದಿರೋದ್ರಿಂದ ಇಲ್ಲಿ ನಾವು ಪೂಜೆ ಮಾಡ್ಕೊಂಡೆಲ್ಲ ಇದು ಮಾಡ್ಕೊಂಡಿದ್ದು. ಅವನಿಗೆ ಮದುವೆ ಆಗಬಾರ್ದು ಅಂತ ದೀಕ್ಷೆ ಕೊಟ್ಟಿದ್ದು. ಅವ್ನು ಮದುವೆ ಆಗಬೇಕು ಅಂತ ಅಟ್ಟ ಹಿಡ್ಕೊಂಡು ಕೂತಿದ್ದಕ್ಕೆ ಅವ್ನು ಮದುವೆ ಆಗಿ ದೀಕ್ಷೆ ಕೊಟ್ಟು ಎಲ್ಲ ಮಾಡಿದ್ರು. ಹೆಂಡ್ತಿನೂ ಇಲ್ಲ, ಮಗನೂ ಇರಲಿಲ್ಲ, ತೀರೋಗ್ಬಿಟ್ರು. ಅವನು ಒಂಥರ ಮಾನಸಿಕವಾಗಿ ಎಲ್ಲ ಹೋಗ್ಬಿಟ್ಟಿದ್ದಾನೆ. ಆದ್ದರಿಂದ ಯಾರೂ ಪೂಜೆ ಮಾಡೋರು ಇರಲಿಲ್ಲ. ನಾನು ಚಿಕ್ಕ ಹುಡುಗ ಇನ್ನು ಆಗ ಪೂಜೆ ಮಾಡೋಕ್ಕೋಸ್ಕರನೇ ದೀಕ್ಷೆ ತೊಗೊಂಬಂದು ಶೃಂಗೇರಿನಲ್ಲಿ ಹೋಗಿ ದೀಕ್ಷೆ ತೊಗೊಂಡು, ಮತ್ತು ನನಗೆ ಅಘೋರಿ ದೀಕ್ಷೆ ಒಂದು ಆಗಿರೋದ್ರಿಂದ ಪೂಜೆ ಮಾಡ್ಕೊತ ಹೋಗ್ತಾ ಇದ್ಮೇಲೆ ಈ ಥರ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತಾಯಿದ್ದೀನಿ. 4 ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದಕ್ಕೋಸ್ಕರನೇ ಕೆಟ್ಟದ್ದು ಯಾವುದು ಮಾಡக்கூಡ್ದು. ಕಷ್ಟ ಅಂತ ಬಂದಿರೋರ್ಗೆ ಒಳ್ಳೇದು ಮಾಡೋಕ್ಕೋಸ್ಕರ ಅವ್ರು ಕೂಡ ದುಡ್ಡು ಕಾಸಿಗೂ ಇಷ್ಟಪಡದೆ ನಾನು 4 ಜನಕ್ಕೆ ಒಳ್ಳೇದು ಮಾಡೋ ಋಣ. ಇದಕ್ಕೋಸ್ಕರ 4 ಜನಕ್ಕೆ ಅನ್ನೋದಕ್ಕಿಂತ ಲೋಕ ಕಲ್ಯಾಣಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ದೇವಸ್ಥಾನ ಮಾಡಿಕೊಂಡು ಯಾರು ಕೊಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಏನಿಲ್ಲ. ಒಳ್ಳೇದಾಗೋದಕ್ಕೆ ರಿಸಲ್ಟ್ ನೋಡೋಣ ಅಂದ್ಬಿಟ್ಟೆ. ಸುಮಾರು ಉದಾಹರಣೆ ಬೇಕಾದ್ರೆ ಆಚೆ ಕಡೆ ಭಕ್ತಾದಿಗಳು ಇರ್ತಾರಲ್ಲ, ಕೇಳಿ ನೋಡಿರಿ, ಗೊತ್ತಾಗಿರುತ್ತೆ. ಅದು ಅನುಭವ ನಿಮ್ಗೆ ಗೊತ್ತಾಗಬೇಕು. ನಮ್ಮ ದೇವಸ್ಥಾನದಲ್ಲಿ ಎಲ್ಲರೂ ಅನ್ಕೊತಾರೆ ವಾಮಾಚಾರ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ಮಾಡಿರೋರು ಕರ್ಕೊಂಬರ್ಬೇಕು. ಈಗ ನಿಮ್ಮ ಮುಂದೆನೇ ಒಂದು ನೋಡಬೇಕಾಯ್ತು. ಅದು ನಮಗೆ ಮಾಡ್ತಾರೆ, ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಅದನ್ನೆಲ್ಲ ನಾನು ನೆಂಬೋದು ಇಲ್ಲ, ಇದು ಮಾಡಲ್ಲ. ನಾನು ನೆಂಬೋದು ದೇವ್ರನ್ನ, ಶನೇಶ್ವರನ ಯಾವುದು ರೀತಿಯಲ್ಲಿ ನೆಂದರೂ ಕಣ್ಣಲ್ಲಿ ಕಣ್ಣಿಟ್ಟು ನೀವು ಏನೇ ಒಂದು ಕೆಲಸ ಅಂದ್ಕೊಂಡು ಹೋಗಿ ಆ ರೀತಿ ಕೆಲಸ ಆಗುತ್ತೆ. ಮತ್ತು ಬರವಣಿಗೆ ದೇವರನ್ನು ಬರೆದು ತೋರಿಸುತ್ತೆ, ಇದೇ ಸಮಸ್ಯೆ ಆಗಿದೆ ಅಂತ ಹೇಳುತ್ತೆ. ಅವ್ರಿಗೆ ವಾಮಾಚಾರ ಆಗಿರೋದ್ರಿಂದ ಮಾರ್ಕ್ ತೋರಿಸ್ತಾ ಇತ್ತು. ಭೂಮಿ ತಿರ್ಗ್ತಾ ಇರೋ ರೀತಿಲಿ ಭೂಮಿ ಸಮಸ್ಯೆಯಿಂದ ನಿಮಗೆ ತೊಂದರೆ ಆಗಿದೆ ಅಂತ ತೋರಿಸ್ತು. ಅದು ತೋರಿಸುತ್ತೆ. ಅಷ್ಟದ ಮೇಲೂ ಬರೆಯುತ್ತೆ. ಅವ್ರಿಗೇನ ತುಂಬ ಸಮಸ್ಯೆ ಇದ್ದು, ಇಲ್ಲ ಏನಾನ ಜನದೃಷ್ಟಿ ದೋಷ ಇದ್ರೂ ಅದು ತೋರಿಸುತ್ತೆ. ಇಲ್ಲ ಜಮೀನಿನ ತೊಂದರೆ ಇದ್ದರೂ ಅದು ತೋರಿಸ್ತದೆ. ಎಲ್ಲ ಬರೆದು ಅದೇ ತೋರಿಸುತ್ತೆ. ಬೋರು ತೋರಿಸುತ್ತೆ, ಮಾಟ ಮಂತ್ರನೂ ಅದಕ್ಕೆ ಬಿಸಾಕತ್ತೆ ಹೋಗಿ. ಆ ಥರ ಮಾಡುತ್ತೆ. ನಾನು ಬಂದಿರೋವ್ರಿಗೂ ಸಹ ಕಷ್ಟ ಅಂತ ಬಂದಿರೋರು ದೇವಸ್ಥಾನಕ್ಕೆ ಬಂದಿರೋರಿಗೂ ಸಹ ದೃಷ್ಟಿ ಪರಿಹಾರ ಮಾಡಿರ್ತೀವಿ. ಬಂದ ಭಕ್ತಾದಿಗಳಿಗೂ ನಿಂಬೆಹಣ್ಣು, ತೆಂಗಿನಕಾಯಿ, ಸೌತೆಕಾಯಿ, ಕುಂಬಳಕಾಯಿಂದ ಅವ್ರು ಬಂದಿರೋ ಭಕ್ತಾದಿಗಳಿಗೂ ಎಲ್ಲಿನಲ್ಲಿ ನಾರಿನಲ್ಲಿ ಸ್ವರ್ಗನೂ ಹೂವು ಹಸಿರುತ್ತೆ. ಆ ಥರ ಅವ್ರ ಕಷ್ಟ ಇದರಲ್ಲಾದರೂ ಬಗೆಹರಿಲಿ ಅಂದ್ಬಿಟ್ಟು ಪ್ರತಿ ವಾರನೂ ನಮ್ಮದು ಅದೇ ಥರ ಆರತಿ
ಪ್ರತಿ ವಾರನೂ ಬಂದಿರೋರು ಭಕ್ತಾದಿಗಳಿಗೆ ದೃಷ್ಟಿ ಪರಿಹಾರ ಮಾಡಿ ಕಳಿಸ್ತೀವಿ. ಅದರಿಂದ ತುಂಬ ಒಳ್ಳೆಯ ರಿಸಲ್ಟ್ ಇದೆ. ಕುಂಬಳಕಾಯಿ, ನಿಂಬೆಹಣ್ಣು, ಸೌತೆಕಾಯಿಯಿಂದ ಅವ್ರ ಕಷ್ಟ ಏನಾಗಿರ್ತದೋ ಇಲ್ಲ ಏನೋ ಒಂದು ಬಗೆ ಇದ್ದಾಗ ಅದು ನಿವಾರಣೆ ಆಗುತ್ತೆ. ಆ ಥರ ಇದಾಗುತ್ತೆ. ಹಾಂ, ಆರತಿ ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ. ಹೌದು, ಇಷ್ಟ ಅದು. ಆದ್ದರಿಂದ ನಾವು ಎಳ್ಳು ಇದೆಲ್ಲ ಅನ್ನೋದಕ್ಕಿಂತ ಅದು ನಾನು ಅದಕ್ಕೆಲ್ಲ ಪ್ರಾಮುಖ್ಯತೆ ಕೊಡೋಲ್ಲ. ಎಲ್ಲರೂ ಮಾಡಿದ ಥರ ನಾನು ಯಾವ ಸ್ವಾಮೀಜಿಗಳ್ನು ನೆಂಬಲ್ಲ, ಯಾವುದೂ ನೆಂಬಲ್ಲ. ನಾನು ನೆಂಬದು ಅಯ್ಯಪ್ಪ, ಅವನು ಏನು ಆಜ್ಞೆ ಕೊಡ್ತಾನೋ ಅದೇ ರೀತಿಯಲ್ಲೇ ಮಾಡ್ಕೊತ ಹೋಗ್ತೀನಿ. ಅದೇ ಗುರುಜಿ ಅಂದ್ರೆ ಇವಾಗ ಅಗೋರಿ ದೀಕ್ಷೆ ತಗೊಂಡಿದ್ದೆ. ಅಗೋರಿ ದೀಕ್ಷೆ ತಗೊಂಡು ಆಮೇಲೆ ಸನ್ಯಾಸ ಪೂಜೆ ಅದು ಮಾಡ್ಬೋದು. ಶನೇಶ್ವರಂಗೆ ಕಾಲಭೈರವ ಗುರು, ಆದ್ದರಿಂದ ಕಾಲಭೈರವ ಅಗೋರಿನೇ. ಅಗೋರಿ ದೀಕ್ಷೆ ತೊಗೊಂಡಾಗ ಯಾಕೆಂದರೆ ಚಾಟನಂ ಪ್ರತಿ ಚಾಟನಂ ಅಂತೀವಿ. ಯಾಕೆಂದರೆ ಬರೀ ಮಂತ್ರ ಕಲ್ತ್ರೆ ಆಗಲ್ಲ, ತಂತ್ರ ಪ್ರಯೋಗನೇ ಇರಬೇಕು. ಆದ್ದರಿಂದ ನಾವು ಸ್ಮಶಾನ ಪೂಜೆ ಎಲ್ಲ ಮಾಡೋಕ್ಕೆ ಹೋದಾಗ ನಮಗೆ ತೊಂದರೆ ಮಾಡೋಕ್ಕಿಂತ ಬೇರೆಯವ್ರ ಭಕ್ತಾದಿಗಳಿಗೆ ಯಾರಿಗೋ ತೊಂದರೆ ಮಾಡಿದಾಗ ಅದು ಬಗೆಹರಿಸ್ಬೇಕಲ್ವ. ಏನೋ ಕಷ್ಟ ಅಂತ ಬಂದಿರ್ತಾರೆ, ಅವ್ರಿಗೆ ಬಗೆಹರಿಸಲಿಲ್ಲ ಅಂದರೆ ಹೆಂಗೆ. ಆದ್ದರಿಂದ ಸ್ಮಶಾನದಲ್ಲಿ ಹೋಗಿ ಅವ್ನಿಗೂ ಕಾಯಿ ನಿಂಬೆ ನೋಡ್ದು ಎಲ್ಲ ಮಾಡಿ ಬರೋಕ್ಕೋಸ್ಕರ ಅಗೋರಿ ದೀಕ್ಷೆ. ಅದು ಒಳ್ಳೇದಕ್ಕೆ ಮಾಡೋದಕ್ಕೋಸ್ಕರ, ಕೆಟ್ಟದ್ದು ನಾವು ಮಾಡಲ್ಲ. ನಾನು ಹೋಮದಕ್ಕಿಂತ ಬರೋ ಶಾಸ್ತ್ರಕ್ಕೆ ಬರೋಕ್ಕಿಂತ ಮುಂಚೆನೇ ಹೇಳ್ತೀನಿ, ನನ್ನ ನಂಬಿ ಬರಬೇಡಿ, ಖಂಡಿತ ದೇವ್ರ ನಂಬಿ ಬನ್ನಿ. ಇಲ್ಲಿ ದೇವರೇ ಸಾಕ್ಷಾತು. ದೇವ್ರು ಅಡುಗೆ ಮಾಡಿರೋ ಊಟ ಮಾಡಿದ್ದೀವಿ ನಾವು ಆಲ್ರೆಡಿ. ನಮ್ಮ ಅಣ್ಣ ಪೂಜೆ ಮಾಡ್ತಿದ್ದಾಗ ಒಂದು ಚಿಕ್ಕ ರೂಮು, ಇದು ಎಲ್ಲ ಕಾಡು, ದೇವರು ಆದಷ್ಟು ಕದೆ ಅಡುಗೆ ಮಾಡಿಟ್ಟು ಹೋಗಿತ್ತು. ಅದನ್ನು ಸುಮಾರು ಇಡೀ ಸುತ್ತಮುತ್ತ ಹಳ್ಳಿಗೆ ಗೊತ್ತಾಗಿತ್ತು. ಆ ಥರ ಎಲ್ಲ ಇದ್ದಿದ್ದು. ಸರ್ಪ 6 ಸರಿ ಕಚ್ಚಾದ್ಮೇಲೆ ಇದೆಲ್ಲ ಆದಮೇಲೆ ಹಿಂಗಾಗಿರೋದು. ಏನೋ ಒಳ್ಳೇದಕ್ಕೆ, ಲೋಕ ಕಲ್ಯಾಣಕ್ಕೆ ಆ ಭಗವಂತನ ಆಶೀರ್ವಾದ. ಒಳ್ಳೇದು ಮಾಡೋಕ್ಕೆ ಕೂತಿದ್ದೀನಿ. ಆದರೆ ಕೆಟ್ಟ ಜನಗಳಿದ್ದಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಏನಿಲ್ಲ, ಅಕ್ಕಪಕ್ಕದವರೇ, ಬೇರೆಯವ್ರು ಯಾರೂ ಬರೋಲ್ಲ. ಇಂಪ್ರೂವ್ಮೆಂಟ್ ಮಾಡ್ಕೋತಾರೆ, ಏನು ಅಂತಲೂ ಗೊತ್ತಿಲ್ಲ. ನಾವು ಆ ಥರ ಮಾಡೋದು ಇಲ್ಲ. ನಾನೇ ಹೇಳಿ ಕಳಿಸ್ತೀನಿ ಬಂದವ್ರಿಗೆ. ಇಲ್ಲಿ ಮುಂದೆಗಡೆ ದೇವಸ್ಥಾನಗಳೆಲ್ಲ ಇದೆ. ಮುಕ್ತಿನಾಗ ಇದೆ, ನಾಗದುರ್ಗ ಪರಮೇಶ್ವರಿ ಇದೆ, ಅಂಬೆನಾರಾಯಣಿ ದೇವಸ್ಥಾನ, ಇದು ಕೃಷ್ಣ ಇದು ದೇವಸ್ಥಾನ ಐತೆ, ಎಲ್ಲ ಹೋಗಿ ಅಂತ ಹೇಳ್ತೀನಿ. ಅದೇನು ಅಂತ ಗೊತ್ತಿಲ್ಲ, ಅದು ಯಾರು ಮಾಡಿರ್ತಾರೋ ಏನೋ, ಅವ್ರು ಮಾಡಿದ ಕರ್ಮಕ್ಕೆ ಅವ್ರು ಹೋಗಲಿ. ಭಗವಂತ ಕೊರೋನಾದಲ್ಲಿ ಸುಮಾರು ನಮ್ಮ ಸ್ಟೇಷನ್ ಅವರು, ಕುಂಬಳಗೋ ಸ್ಟೇಷನ್ ಅವರೆಲ್ಲ ಐಸಿಯುನಲ್ಲಿ ಇದ್ದವ್ರನ್ನ ಉಳಿಸಿ ಕಳಿಸಿದ್ದಾರೆ ಅಯ್ಯಪ್ಪ. ಆ ಥರ ಇಲ್ಲಿ ಒಂದು 4 ಜನ ಮೊನ್ನೆ ಹೋದ ವಾರನೂ ಅಷ್ಟೇ 4 ಜನ ಹಿಡ್ಕೊಂಬಂದರು, ಎದ್ದು ತಾರಾಡ್ಕೊಂಡು ಹೋಗಿದ್ದಾರೆ. ಅದು ಎಲ್ಲ ಆ ಅಪ್ಪನ ಮಹಿಮೆ. ಅವನು ಎದ್ದು ಆಶೀರ್ವಾದ ಮಾಡ್ದ ಅಂದಾಗ ಮುಗೀತು. ಎಲ್ಲೂ ಈ ಥರ ಶನೇಶ್ವರನ ದೇವಸ್ಥಾನದಲ್ಲಿ ಇಲ್ಲ. ಅದು ಅನುಭವ ನಿಮ್ಗೆ ಪಡೆದಾಗೆ ಗೊತ್ತಾಗೋದು. ಆ ಥರ ಇರುತ್ತೆ ಇದು. ಯಾವುದೇ ದೇವಸ್ಥಾನದಲ್ಲಿ ಹೋಗಿ ಬನ್ನಿ, ನಾನು ಮಗು ಥರ ಟ್ರೀಟ್ ಮಾಡ್ತೀನಿ ಅಯ್ಯಪ್ಪನ. ನಾನು ಮಗುನೇ ಅವರು ನನಗೆ ಯಾರನ್ನ ಏನಾನ ಇದು ಮಾಡಿದ್ರು ತಲೆಯಲ್ಲ. ಆ ಅಪ್ಪನಿಗೆ ಕೇಳ್ತೀನಿ ಏನಪ್ಪ ಅಂತ. ತುಂಬ ಪ್ರೀತಿ ಆದಾಗ ಕೆನ್ನೆಗೆ ಮುತ್ತು ಕೊಟ್ಟು ಬರ್ತೀನಿ, ಅಷ್ಟು ಇದು ಮಾಡ್ತಾನೆ. ಇವತ್ತು ಆರತಿಗಳೆಲ್ಲ ನೋಡಿದ್ರಿ ಎಷ್ಟು ವಿಶೇಷತೆ ಅನ್ನೋದಕ್ಕಿಂತ ಯಾರೂ ಹಂಗೆ ಮಾಡಲ್ಲ. ದೇವ್ರಿಗೆ ಮೇಯ್ನು ನಾವು ಭಕ್ತಿ ತೋರಿಸ್ಬೇಕು. ಭಕ್ತಿ ಇಲ್ಲದ ಮಾಡಲಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ನಾವು ಅವರು ಜನ ಬಂದವರೇ, ಅವ್ರ ಶಾಸ್ತ್ರ ನೋಡಿ ಅವ್ರು ದುಡ್ಡು ಕೊಡ್ತಾರೆ, ಅವ್ರು ಕಾಸು ಕೊಡ್ತಾರೆ ಅಂತ ಮಾಡೋಕ್ಕೆ ಹೋದಾಗ ದೇವ್ರು ಉಳಿಯಲ್ಲ. ಆ ದುಡ್ಡಿನಿಂದೆ ಹೋದಾಗ ಭಗವಂತ ಬರಲ್ಲ. ಭಗವಂತನಿಂದೆ ಹೋದಾಗ ಜನನೂ ಬರುತ್ತೆ, ದುಡ್ಡು ಬರುತ್ತೆ. ಅದನ್ನು ನೋಡು, ಹಂಗೆಲ್ಲ ಇದು ಮಾಡಿ ನಾವು ದುಡ್ಡಿಗೆ ಆಸೆ ಪಡೋರಲ್ಲ. 40 ವರ್ಷದ ದೇವಸ್ಥಾನ, ಇದೇ ಸೀಟು, ಇದರಲ್ಲೇ ಇದ್ದೀವಿ. ಹೊಸ್ದಾಗಿ ಮಾಡಿರೋರೆಲ್ಲ ಹೆಂಗೆಂಗೋ ಆದರೆ ಎಲ್ಲರೂ ಕೇಳ್ತಾರೆ, ನೀವು ಯಾಕೆ ಇನ್ನೂ ಹಿಂಗೆ ಇದ್ದೀರಾ ಹಂಗೆ ಹಿಂಗೆ ಅಂತ. ನಾನು ದೈವ ನಿಂಬೋದು, ದೈವ ಕೆಡಿಸಲ್ಲ ಯಾವತ್ತೂ. ಆದರೆ ಜನ ಕೊಟ್ಟಿದ್ದು ದುಡ್ಡು ಇದೆಲ್ಲ ಕೇವಲ ಮನಸ್ಸೇ ಚಂಚಲ ಮಾಡಿಬಿಡುತ್ತೆ. ಆದ್ದರಿಂದ ಅದೆಲ್ಲ ಏನು ಮಾಡಿಸಿಲ್ಲಪ್ಪ. ನಮ್ಮ ಗೌರ್ಮೆಂಟ್ ಅಲ್ಲ, ರಾಜಕಾರಣಿಗಳ್ನು ನಾನು ಹತ್ರಕ್ಕೂ ಸೇರಿಸ್ಕೊಂಡಿಲ್ಲ ಇನ್ನೂ. ಆ ಥರ ಅದೆಲ್ಲ ನಾನು ಯಾವುದೂ ಇದು ಮಾಡಿಲ್ಲ. ಯಾವುದೋ ಒಂದು ನನ್ನ ಶಾಸ್ತ್ರಕ್ಕೂ ಇದು ಮಾಡಿಲ್ಲ. ಕಾಯಿ ನಿಂಬೆಹಣ್ಣು ಹಾಕೋದಕ್ಕೆ 501 ರೂಪಾಯಿ ಒಂದು ಫಿಕ್ಸ್ ಮಾಡಿದ್ದೀವಿ. ಅದು ಹೂವಿನಲ್ಲಿ ನಾರು ಸ್ವರ್ಗ ಸೇರುತ್ತಂತೆ. ಯಾರ್ದೋ ಒಂದು ಕಷ್ಟದಲ್ಲಿ ಹೋಮ ಮಾಡ್ತಿರ್ತಾರೆ. ಆ ಹೋಮದಲ್ಲಿ ಅವ್ರ ಕಾಯಿ ನಿಂಬೆಹಣ್ಣು ಅವ್ರ ಮನೆಯಿಂದ ಬಂದಿದ್ದು, ಇದರಲ್ಲಿ ಬಗೆಹರಿಲ್ಲಪ್ಪ, ಅವ್ರಿಗೆ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ ಅಂದ್ಬಿಟ್ಟು ಆ ಎಣ್ಣೆ 501 ರೂಪಾಯಿ ತೊಗೊಂಡಿದ್ದನ್ನ 1 ರೂಪಾಯಿ ಯೂಸ್ ಮಾಡಲ್ಲ. ಪ್ರತಿನಿತ್ಯ 52 ದೀಪ ಉರಿಯುತ್ತೆ, 24 ಗಂಟೆನೂ ಉರಿತಿರ್ತದೆ. ಆ ದುಡ್ಡಲ್ಲಿ ಎಣ್ಣೆ ತೊಗೊಂಬಂದು ದೀಪ ಹಚ್ತೀವಿ. ಆ ಕರ್ಮ ಅದರಲ್ಲಾದರೂ ಹೋಗಲಿ ಅವ್ರದ್ದು ಅಂತ. ಅದಕ್ಕೆ ಬಿಟ್ಟರೆ ದುಡ್ಡಿಗೆ ಇನ್ಯಾವುದಕ್ಕೂ ಇಲ್ಲ. ಶಾಸ್ತ್ರಕ್ಕೂ ಅವ್ರು ಏನಾನ ಇಟ್ಟಿಡ್ಬೋದು, ಇಲ್ದ್ರೆ ಓದ್ತಾ ಇರ್ಬೋದು. ಆ ಥರ ನಮ್ಮದು. ಈಗ ನೋಡಿ, ಇಷ್ಟು ಜನ ಬಂದಿದ್ದರು, ಶಾಸ್ತ್ರ ದುಡ್ಡು ಎಷ್ಟಿರ್ಬೋದು ನೀನೇ ವಿಡಿಯೋ ಮಾಡ್ಕೊಂಡು ನೋಡ್ಕೊ. ಆ ಥರ ಇರುತ್ತೆ ನಂದು. ಹಂಗೆ ಒಳ್ಳೇದಾಗಬೇಕಷ್ಟೆ. ಲೋಕ ಕಲ್ಯಾಣಕ್ಕೆ ಸರ್ವೇ ಜನೋ ಸುಖಿನೋ ಭವಂತಂತ ಲೋಕ ಕಲ್ಯಾಣಕ್ಕೆ ಮಾಡಿದಾಗ ತುಂಬ
ಮಾಟ ಮಂತ್ರ ಮಾಡಿರೋ ಸತ್ತೋಗಿ ಅದೆಲ್ಲ ದಯವಿಟ್ಟು ಕೇಳಬೇಡಿ. ಅಪ್ಪ ಶನೇಶ್ವರ, ಕೆಂಪಮ್ಮ ದೇವಿ, ಕಾಲಭೈರವ, ನಾವು ಇಲ್ಲಿ ಮಾಟ ಮಂತ್ರ ಆಗಿರೋದ್ರಿಂದ ಬಿಡುಗಡೆ ಆಗ್ಲಪ್ಪ. ನಮ್ಗೆ ಇವತ್ತಿಂದ ನಮ್ಗೆಲ್ಲ ಒಳ್ಳೇದ್ ಮಾಡಪ್ಪ. ನಿನ್ನ ನಂಬಿ ಓಂ ಶಕ್ತಿ ರೀಂಕಾರಂ ತಾವರೆ ಕೊಳದರಸಿ, ಓಂ ಶಕ್ತಿ ಸಿಂಧೂರಿ ನಾಗಾಂಬ ಶಕ್ತಿ, ಓಂ ಶಕ್ತಿ ಓಂ ಸತ್ಯ ಕಾಮಾಕ್ಷಿ ತಾಯಿಂ, ಸರ್ವೇಶ್ವರಿ ಸರ್ವಭಯಂಕರಿ ಶಾಕ್ತಪ್ರದಾಯಿನಿ ಯಂತ್ರ ಮಂತ್ರ, ಓಂ ಸರ್ವೇಶ್ವರಿ ಸರ್ವಭಯಂಕರಿ ಶಾಕ್ತಪ್ರದಾಯಿನಿ ಯಂತ್ರ ಮಂತ್ರ ತಂತ್ರ